ಕೃಷ್ಣರಾಜ ಒಡೆಯರ್ ಅವರು ಅಧ್ಯಕ್ಷರಾದರೆ ಮೋಸ್ಟ್ಲಿ ಏನಪ್ಪ ಅಂತಂದ್ರೆ ಬಿ ಜೆ ಪಿಗೆ ಒಂದು ಬಲ ಬರಬಹುದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿಯ ಒಂದು ಎಂ ಪಿ ಇದ್ದಾರೆ, ಎರಡನೇದು ರಾಜಮನೆತನಕ್ಕೆ ಸಂಬಂಧಿಸಿದವರು ಇದ್ದಾರೆ, ಮೂರನೇದು ಅಲ್ಲಿಯೂ ರಾಜಕೀಯವಾಗಿ ಸಾಕಷ್ಟು ಡೆವಲಪ್ ಆದಂಥವ್ರು ಇದ್ದಾರೆ. ಮೈಸೂರು ಭಾಗದಲ್ಲಿ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸದಿಂದ ಜನ ಸಾಕಷ್ಟು ಇದ್ದಾರೆ. ಮತ್ತು ಇನ್ನೂ ಯಂಗ್ ಇದ್ದಾರೆ, ಎನರ್ಜೆಟಿಕ್ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಇಡೀ ನಾಡನ್ನು ಸುತ್ತಾಡುವಂಥ ಶಕ್ತಿ ಅವರಲ್ಲಿದೆ. ಅದ್ರ ಜೊತೆ ಹಿಂದೆ ಬಿ ಜೆ ಪಿ ಅಂತ ದೊಡ್ಡ ಶಕ್ತಿ ಇದೆ, RSS ಅಂತ ದೊಡ್ಡ ಶಕ್ತಿ ಇದೆ. ಯಾಕಂದ್ರೆ ಮೂಲತಃ ಈ ರಾಜತ್ವವನ್ನು, ರಾಜವಂಶತ್ವವನ್ನು, ವರ್ಣಾಶ್ರಮವನ್ನು, ಇನ್ನುಳಿದೆಲ್ಲವುಗಳನ್ನು ಒಪ್ಪಿಕೊಂಡು ಬಂದಂಥ ದೊಡ್ಡಂಥ ಪರಂಪರೆ ಈ RSSಗೂ ಇದೆ. ಹೀಗಾಗಿ RSSಗೂ ಬೇಕಾಗಿದ್ದು, ಜೊತೆಗೆ ಯದುವೀರ ಒಡೆಯರವರು ಇದರಲ್ಲಿ ಎಂಟ್ರಿ ಆಗ್ತಾರಾ, ಅಧ್ಯಕ್ಷರಾಗ್ತಾರೆ ಅಂದಾಗ ಭಾಳ ಮಾಡಿ ಆಗ್ತಾರೆ ಅನ್ನುವಂಥ ಮಾತುಗಳು ಇದ್ದಾವೆ. ಯಾಕಂತಂದ್ರೆ ಅವ್ರಿಗೂ ರಾಜಕೀಯದ ಅಪೇಕ್ಷೆದಂತೆ ಇವತ್ತು MP ಆಗಿದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವ್ರನ್ನ ಅಧ್ಯಕ್ಷ ಮಾಡಬೇಕು. ಯಾಕೆ ಇವ್ರಿಗೆ ಯಾವ ಆರೋಪ ಇಲ್ಲ. ಏನಂತ ಮಾಡ್ತಾ ಇದ್ದಾರೆ, ಏನು ಆರೋಪ ಮಾಡಿರ್ತಾರೆ ಕಾಂಗ್ರೆಸ್ರು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಾಂಗ್ರೆಸ್ನ ಒಳ ಜಗಳ, ಅದರಲ್ಲೂ CM ಕುರ್ಚಿಗೆ ಅದನ್ನು ದಿನದ ದಿನಕ್ಕೆ ಪೊಳ್ಳು ಮಾಡಿಸ್ತಾ ಇದ್ದಾವೆ. ಡೊಗರಿ ಬೀಳ್ತಾ ಇದೆ ಅಲ್ಲೇ ಸಹಜವಾಗಿ. ಇಷ್ಟೆಲ್ಲ ಅದು ಮುಗಿಸ್ಕೊಳ್ಬೇಕಾಗಿತ್ತು. ಇಷ್ಟೆಲ್ಲ ಇದಕ್ಕೆ ಮುಖ್ಯ ಯಾರು ಏನಂತ ತಿಳ್ಕೊಬೇಕಾಗಿತ್ತು. ಕಾಂಗ್ರೆಸ್ ಇಷ್ಟು ತಂದಿರಬಾರ್ದಾಗಿತ್ತು, ತಂದದ ಇವತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಾದ್ರೂ ಒಳ್ಳೆ ನಿರ್ಧಾರ ತಗೊಳ್ಬಹುದು ಇತ್ತು ಅಂತ ಮಾತುಗಳಿದ್ದಾವೆ. ಯಾಕೆ ಆದ್ರೆ ಇಲ್ಲ, ರಾಜೀನಾಮೆ ಕೇಳಿಬಿಟ್ಟದ ನಮ್ಮ ಸಿದ್ದರಾಮಯ್ಯನವರನ್ನು. ಸಹಜವಾಗಿ ಸಿದ್ದರಾಮಯ್ಯರು ಇವತ್ತು ರಾಜ್ಯ ತುಂಬ ಎಲ್ಲೋದ್ರೂ ಅವ್ರನ್ನ ಗುರುತಿಸುವಂಥ ಜನ ಇದ್ದಾರೆ. ಒಂದು ಪ್ರತಿ ಕ್ಷೇತ್ರದಲ್ಲೂ ಒಂದು 10-20 ಸಾವಿರ ಜನ ಅವ್ರನ್ನ ಗುರುತಿಸುವಂಥವ್ರು ಇದ್ದಾರೆ. ಅಂಥ ಒಬ್ಬ ನಾಯಕರನ್ನು ಇವತ್ತು ಕುರ್ಚಿಗಾಗಿ ಕದನಕ್ಕೆ ತಂದಿಳಿಸಿದಂಥ ಒಂದು ರೀತಿ